ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರೋ ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರೋ ಒಂದು ಕಥೆ ಇದೆ ಅಲ್ವಾ? ಎರಡು ಬೆಕ್ಕುಗಳು ಮತ್ತು ಒಂದು ಕೋತಿ. ಅದೇ ಕಥೆ. ಆದರೆ ಈ ಕಥೆಯಲ್ಲಿ ಸ್ನೇಹ, ಜಗಳ, ಆಮೇಲೆ ತಪ್ಪು ಜನರತ್ರ ಸಹಾಯ ಕೇಳಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪಾಠನೇ ಇದೆ. ಸರಿ, ಬನ್ನಿ ಈ ಕಥೆಯನ್ನ ಇನ್ನೊಂದ್ಸಲ ಸ್ವಲ್ಪ ಆಳವಾಗಿ ನೋಡೋಣ. ನೋಡಿ, ಇಡೀ ಕಥೆಯ ಸಾರಾಂಶನೇ ಈ ಒಂದು ಪ್ರಶ್ನೆಯಲ್ಲಿದೆ. ಸ್ನೇಹಿತರು ತಮ್ಮಲ್ಲೇ ಜಗಳ ಆಡ್ಕೊಂಡ್ರೆ ಅದರ ಲಾಭ ನಿಜವಾಗ್ಲೂ ಯಾರಿಗಾಗುತ್ತೆ? ಯೋಚನೆ ಮಾಡಿ. ಸರಿ, ಈ ಪ್ರಶ್ನೆನ ಮನಸ್ಸಲ್ಲಿಟ್ಕೊಂಡು ನಾವು ಕಥೆ ಒಳಗಡೆ ಹೋಗೋಣ. ಸರಿ, ಕಥೆ ಶುರುವಾಗೋದು ಹೀಗೆ. ಒಂದಾನೊಂದು ಕಾಲದಲ್ಲಿ ಎರಡು ಬೆಕ್ಕುಗಳಿದ್ವು. ಅಬ್ಬಾ, ಎಂಥ ಫ್ರೆಂಡ್ಸ್ ಗೊತ್ತಾವು! ಯಾವಾಗ ನೋಡಿದ್ರೂ ಒಟ್ಟಿಗೆ ಇರೋದು, ಒಟ್ಟಿಗೆ ಆಡೋದು, ಸಿಕ್ಕಿದ್ದನ್ನೆಲ್ಲ ಹಂಚ್ಕೊಂಡು ತಿನ್ನೋದು. ಅಷ್ಟು ಗಟ್ಟಿ, ಅಷ್ಟು ಆಳವಾಗಿತ್ತು ಅವುಗಳ ಸ್ನೇಹ. ಆದ್ರೆ ಒಂದು ದಿನ ಏನಾಯಿತು ಅಂದ್ರೆ, ಇಷ್ಟು ಗಟ್ಟಿಯಾಗಿದ್ದ ಅವರ ಸ್ನೇಹಕ್ಕೊಂದು ದೊಡ್ಡ ಪರೀಕ್ಷೆನೇ ಎದುರಾಯಿತು. ಕಾರಣ ಬೇರೇನೂ ಅಲ್ಲ, ಬಿಸಿ ಬಿಸಿಯಾದ, ರುಚಿಯಾದ ಒಂದು ದೊಡ್ಡ ರೊಟ್ಟಿ. ಹೌದು, ಕೇವಲ ಒಂದು ರೊಟ್ಟಿ ಅವರ ಸ್ನೇಹವನ್ನೇ ಅಲ್ಲಾಡಿಸ್ಬಿಡ್ತು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಕಥೆ. ಜಗಳ ಮತ್ತೆ ಆ ಚಾಲಾಕಿ ಕೋತಿಯ ಎಂಟ್ರಿ. ಆ ರೊಟ್ಟಿ ನೋಡಿದ್ದೇ ತಡ ಇಬ್ಬರ ಮಧ್ಯೆ ಜಗಳ ಶುರುವಾಗ್ಬಿಡ್ತು. ಒಂದು ಬೆಕ್ಕು ಹೇಳ್ತು, ಇದನ್ನ ಫಸ್ಟ್ ನೋಡಿದ್ ನಾನು, ಹಾಗಾಗಿ ಇದು ನಂದೇ ಅಂತ. ಅದಕ್ಕೆ ಇನ್ನೊಂದು, ಹೇಗಾಗುತ್ತೆ, ನೋಡಿದ್ರೆ ಸಾಕಾ, ಇದನ್ನ ಮೊದಲು ಹಿಡ್ಕೊಂಡಿದ್ದು ನಾನು, ಇದು ನನಗೇ ಬೇಕು ಅಂತ ಜಗಳಕ್ಕೆ ನಿಂದ್ಬಿಡ್ತು. ನೋಡಿ, ಕ್ಷಣದಲ್ಲಿ ಸ್ನೇಹ ಮರ್ತೋಗಿ ಹಕ್ಕಕ್ಕಾಗಿ ಜಗಳ ಶುರುವಾಯ್ತು. ಇದೆಲ್ಲವನ್ನೂ ದೂರದಲ್ಲಿ ಒಂದು ಮರದ ಮೇಲೆ ಕೂತು ಒಂದು ಚಾಲಾಕಿ ಕೋತಿ ನೋಡ್ತಾ ಇತ್ತು. ಆಹಾ, ಬೆಕ್ಕುಗಳ ಜಗಳ ಕೇಳಿ ಅದಕ್ಕೆ ಒಳಗೊಳಗೆ ಖುಷಿ. ಇದೇ ಒಳ್ಳೆ ಚಾನ್ಸ್ ಅಂತ ಅನ್ಕೊಂಡು ಏನು ಗೊತ್ತಿಲ್ದ ಹಾಗೆ ನಿಧಾನಕ್ಕೆ ಇವುಗಳ ಹತ್ರ ಬಂತು. ಅಲ್ಲಿಗೆ ಬಂದು ತುಂಬಾನೇ ಸಭ್ಯಸ್ತಂತರ ನಾಟಕ ಮಾಡ್ತಾ, ಅಯ್ಯೋ, ಯಾಕ್ ಜಗಳ ಆಡ್ತೀರಾ? ಸುಮ್ನಿರಿ, ಚಿಂತೆ ಮಾಡಬೇಡಿ, ನಿಮ್ಮ ಜಗಳವನ್ನ ನಾನೇ ಬಗೆಹರಿಸ್ತೀನಿ. ಈ ರೊಟ್ಟಿನ ಇಬ್ರಿಗೂ ಕರೆಕ್ಟಾಗಿ ಸಮವಾಗಿ ಹಂಚ್ಕೊಡ್ತೀನಿ ಅಂತ ಹೇಳ್ತು. ಪಾಪ ಬೆಕ್ಕುಗಳಿಗೆ ಅದ್ರ ಒಳಗಿನ ಮೋಸದ ಬುದ್ಧಿ ಗೊತ್ತೇ ಆಗ್ಲಿಲ್ಲ. ಮುಂದಿಂದು ತೂಕ ಮಾಡೋ ಹೆಸರಲ್ಲಿ ನಡೆಯೋ ದೊಡ್ಡ ಮೋಸ. ನ್ಯಾಯದ ಮುಖವಾಡ ಹಾಕ್ಕೊಂಡು ಅನ್ಯಾಯ ಮಾಡೋದು ಅಂದ್ರೆ ಇದೇನೆ. ನಾನು ನ್ಯಾಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಒಂದು ತಕ್ಕಡಿನೂ ತಂತು ಆ ಕೋತಿ. ನೋಡಿ, ತಕ್ಕಡಿ ಅಂದ್ರೆ ನ್ಯಾಯ, ಸಮಾನತೆ ಅಂತಾನೆ ಅರ್ಥ. ಇದನ್ನ ನೋಡಿದ ಬೆಕ್ಕುಗಳಿಗೆ, ಅಬ್ಬಾ, ಈ ಕೋತಿ ನಿಜವಾಗ್ಲೂ ನಮ್ಗೆ ನ್ಯಾಯ ಕೊಡಿಸ್ತೆ ಅಂತ ಪೂರ್ತಿ ನಂಬಿಕೆ ಬಂದ್ಬಿಟ್ಟು. ಆದ್ರೆ ಅದೇ ತಕ್ಕಡಿ ಅದರ ಮೋಸದ ಅಸ್ತ್ರ ಆಗುತ್ತೆ ಅಂತ ಅವಳಿಗೆ ಗೊತ್ತಿರ್ಲಿಲ್ಲ. ಕೋತಿ ಪ್ಲಾನ್ ಕೇಳೋಕೆ ತುಂಬಾನೇ ಸಿಂಪಲ್ ಮತ್ತೆ ನ್ಯಾಯಬದ್ಧವಾಗಿತ್ತು. ಮೊದಲು ರೊಟ್ಟಿನ 2 ಪೀಸ್ ಮಾಡೋದು, ಆಮೇಲೆ ಆ 2 ಪೀಸ್ಗಳನ್ನ ತಕ್ಕಡಿಯ 2 ಕಡೆ ಇಡೋದು. ಒಂದು ವೇಳೆ ಒಂದು ಕಡೆ ಜಾಸ್ತಿ ತೂಕ ಬಂದ್ರೆ ಅದರಿಂದ ಒಂಚೂರು ತಿಂದು ಬ್ಯಾಲೆನ್ಸ್ ಮಾಡೋದು. ಇದನ್ನೇ ಬ್ಯಾಲೆನ್ಸ್ ಆಗೋವರೆಗೂ ಮಾಡ್ತಾ ಇರೋದು. ಕೇಳೋಕಿಷ್ಟು ಸೈ ಅನ್ಸುತ್ತಲ್ವಾ? ಅಂದ್ಕೊಂಡ ಹಾಗೆ ಕೋತಿ ರೊಟ್ಟಿ ತುಂಡುಗಳನ್ನ ತಕ್ಕಡಿಗೆ ಹಾಕ್ತು. ಸರಿ, ನೋಡಿದ್ರೆ ಒಂದು ಕಡೆ ತುಂಡು ಸ್ವಲ್ಪ ಜಾಸ್ತಿ ತೂಕ ಇತ್ತು. ತಕ್ಷಣ ಕೋತಿ, ಅಯ್ಯಯ್ಯೋ, ಇದು ಸ್ವಲ್ಪ ಭಾರ ಆಯ್ತಲ್ಲ, ಇರಿ, ಇದರಿಂದ ಒಂಚೂರು ತಿಂದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಆ ದೊಡ್ಡ ತುತ್ತಿಂದ ಒಂದು ದೊಡ್ಡ ತುತ್ತು ಬಾಯಿಗಾಕೊಂತು. ಅಷ್ಟೇ, ಕೋತಿ ಆ ಕಡೆ ತಿಂತ ತಕ್ಷಣ ಏನಾಯ್ತು, ಈ ಕಡೆ ತುಂಡು ಭಾರ ಆಗೋಯ್ತು. ನೋಡಿ, ಕೋತಿಯ ಪ್ಲಾನ್ ವರ್ಕ್ ಆಗ್ತಾ ಇತ್ತು. ಅದು ತಿಂದ ಮೊದಲನೇ ತುತ್ತು ತಕ್ಕಡಿಯ ಬ್ಯಾಲೆನ್ಸನ್ನ ಮತ್ತೆ ಹಾಳು ಮಾಡಿತ್ತು. ಇದು ಬೇಕು ಅಂತಾನೆ ಮಾಡಿದ್ದು. ಈಗ ಕೋತಿ ಈ ಕಡೆ ತೂಕದ ತುಂಡನ್ನ ತೋರಿಸಿ, ಚೆಚೆ, ಈಗಿದು ಜಾಸ್ತಿ ಆಯ್ತಲ್ಲ ಅಂತ ನಾಟಕ ಮಾಡಿ ಅದರಿಂದಾನು ಒಂದು ತುತ್ತು ತಿಂದೇ ಬಿಡ್ತು. ಈಗ ನಿಮ್ಗೆ ಅದ್ರ ಮೋಸದ ಆಟ ಅರ್ಥ ಆಗ್ತಿದೆ ಅಲ್ವಾ? ಬ್ಯಾಲೆನ್ಸ್ ಮಾಡೋ ನೆಪದಲ್ಲಿ ರೊಟ್ಟಿನ ಖಾಲಿ ಮಾಡೋದೇ ಅದರ ಅಸಲಿ ಉದ್ದೇಶ ಆಗಿತ್ತು. ಇದೇ ಕತೆ ಪದೇ ಪದೇ ನಡೀತಾ ಹೋಯ್ತು. ಆ ಕಡೆ ಒಂದು ತುತ್ತು, ಈ ಕಡೆ ಒಂದು ತುತ್ತು. ಬ್ಯಾಲೆನ್ಸ್ ಮಾಡೋ ಪ್ರತಿಯೊಂದು ಪ್ರಯತ್ನದಲ್ಲೂ ರೊಟ್ಟಿ ಚಿಕ್ಕದು ಮತ್ತಷ್ಟು ಚಿಕ್ಕದಾಗ್ತಾನೇ ಹೋಯ್ತು. ಒಂದು ಪೂರ್ತಿ ರೊಟ್ಟಿಯಿಂದ ಶುರುವಾದ ಕತೆ ಕೊನೆಗೆ ಏನೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ನಿಂತುಬಿಡ್ತು. ಹಾಗಾದ್ರೆ ಕೊನೆಗೆ ಆ ಬೆಕ್ಕುಗಳಿಗೆ ಸಿಕ್ಕಿದ್ದೆಷ್ಟು? 0, ಒಂದು ಚೂರು ಕೂಡ ಇಲ್ಲ. ಇಡೀ ರೊಟ್ಟಿನ ಆ ಕೋತಿ ಸಲೀಸಾಗಿ ತಿಂದು ಮುಗಿಸಿತ್ತು. ಆ ಬೆಕ್ಕುಗಳು ಮಾತ್ರ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡ್ತಾನೆ ಉಳ್ಕೊಂಡು. ಸರಿ, ಇಷ್ಟೆಲ್ಲ ಆದ್ಮೇಲೆ ಈ ಕಥೆಯಿಂದ ನಮ್ಗೆ ಕಲಿಯೋಕಿರುವ ಪಾಠವಾದ್ರೂ ಏನು? ಇದು ತುಂಬಾನೇ ಮುಖ್ಯವಾದ ಪಾಠ. ಆ ಖಾಲಿ ತಕ್ಕಡಿನ ನೋಡಿದ್ಮೇಲೇನೆ ಆ ಬೆಕ್ಕುಗಳಿಗೆ ತಮ್ಮ ತಪ್ಪು ಏನು ಅಂತ ಗೊತ್ತಾಗಿದ್ದು. ಛೇ, ನಮ್ಮೊಳಗಿನ ಸಣ್ಣ ಜಗಳಕ್ಕೆ ಇನ್ನಾರನ್ನೋ ಮಧ್ಯೆ ತಂದು ನಾವೇ ಮೋಸ ಹೋದ್ವಲ್ಲ ಅಂತ ಅವುಗಳಿಗೆ ಜ್ಞಾನೋದಯ ಆಯಿತು. ಆದ್ರೆ ಅಷ್ಟೊತ್ತಿಗಾಗಲೇ ಟೈಮ್ ಮೀರಿ ಹೋಗಿತು. ಹಾಗಾದ್ರೆ ಕಥೆಯ ನೀತಿ ಏನು? ತುಂಬಾ ಸರಳ.
ಯಾವಾಗ ನಾವು ನಮ್ಮಲ್ಲೇ ಜಗಳ ಆಡ್ತೀವೋ ಆಗ ಮೂರನೇವರಿಗೆ ಎಲ್ಲವನ್ನೂ ದೋಚ್ಕೊಂಡು ಹೋಗೋಕೆ ನಾವೇ ಅವಕಾಶ ಮಾಡ್ಕೊಟ್ಟ ಹಾಗೆ. ಒಗ್ಗಟ್ಟಾಗಿದ್ರೆ ಬದುಕಬಹುದು, ಒಡೆದು ಹೋದ್ರೆ ಎಲ್ಲರೂ ಹಾಳಾಗ್ತೀವಿ ಅನ್ನೋದಕ್ಕೆ ಈ ಕಥೆಗಿಂತ ಒಳ್ಳೆ ಉದಾಹರಣೆ ಬೇಕಾಗಿಲ್ಲ. ಈ ಕಥೆ ಮುಗಿಸೋ ಮುಂಚೆ ಒಂದೇ ಒಂದು ಪ್ರಶ್ನೆ. ಈ ಕಥೆ ಬರೀ ಬೆಕ್ಕು ಕೋತಿಗಳದ್ದ, ಅಥವಾ ನಮ್ಮ ನಿಜ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರ ಮಧ್ಯೆ, ಯಾಕೆ ನಮ್ಮ ಸಮಾಜದಲ್ಲಿ, ದೇಶದಲ್ಲೇ ಈ ಥರದ ಸನ್ನಿವೇಶಗಳು ನಡೀತಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ.